ನೀನ್ ಯಾರನ್ನ ಈ ಮನೆಗೆ ವರ ಆಗ್ತಾಳೆ ಅಂತ ಅನ್ಕೊಂಡಿದ್ಯೋ ಅವಳು ನೀನ್ ಹೊತ್ಕೊಳಕ್ಕಾಗ್ದಿರೋಷ್ಟು ದೊಡ್ಡ ಹೊರೆ ಆಗ್ತಾಳೆ. ನೋಡ್ತಾ ಇರಕ್ಕ. ಭಕ್ತಿ ಈ ಮನೆಗೆ ಮಗಳು ಮಾತ್ರ ಅಲ್ಲ, ಮಗನ ಕೂಡ ಇದ್ಲು. ಹಾಗೆ ಹೇಳ್ಬೇಕು ಅಂದ್ರೆ ಭಕ್ತಿನೇ ಈ ಮನೆ ಶಕ್ತಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಹೌದು, ಭಕ್ತಿ ಇಲ್ದೆ ಈ ಮನೆ ಎಷ್ಟೊಂದು ಖಾಲಿ ಖಾಲಿ ಅನಿಸ್ತಿದೆ ಗೊತ್ತಾ? ಓ, ಏನಂದ್ರೆ ಬರೀ ಮನೆ ಮಾತ್ರ ಖಾಲಿ ಅಲ್ಲ ಅಕ್ಕ, ಮನೆಯಲ್ಲಿರೋ ರೇಷನ್ ಕೂಡ ಖಾಲಿ ಆಗಿದೆ. ಇದನ್ನೆಲ್ಲ ನೋಡ್ತಿದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಭಕ್ತಿ ಈ ಮನೆಯಿಂದ ಹೋಗಿದ್ದು ಮನೆ ಮಹಾಲಕ್ಷ್ಮಿನೇ ಹೋದಂಗಿದೆ. ಮುಂದೆ ಈ ಮನೆನ ಹೇಗ್ ನಡ್ಸ್ಕೊಂಡು ಹೋಗೋದು ಅಂತಾನೆ ಚಿಂತೆ ಆಗ್ಬಿಟ್ಟಿದೆ ಅಕ್ಕ. ಏನೇ ರಾಘು, ನಿಮ್ ಅತ್ತೆ ಅಲ್ಲೇ ಇದ್ದಾರಾ? ಹೌದು, ಭಕ್ತಿ ಹಪ್ಳನೋ ಸಂಡ್ಗೆನೋ ಮಾರಿ ಅದ್ರಲ್ಲಿ ಬಂದಿದ್ದ ದುಡ್ಡನ್ನ ಮನೆ ಖರ್ಚು ಕೊಟ್ಟು ಸಹಾಯ ಮಾಡ್ತಿದ್ಲು. ಈಗ ಅವಳ ಜವಾಬ್ದಾರಿನ ಮನೆಯವ್ರು ಯಾರಾದ್ರೂ ತಗೊಂಡ್ರೆ ಮಾತ್ರ ಒಂದ್ ಸ್ವಲ್ಪ ಅನುಕೂಲ ಆಗತ್ತೆ. ನಾನೇ ಮಾಡೋಣ ಅನ್ಕೊಂಡಿದ್ದೆ, ಆದ್ರೆ ಹೊಟ್ಟೆಲ್ ಮಗು ಇಟ್ಕೊಂಡು ಎಲ್ಲಂತ ಅಲಿಯಕ್ಕಾಗತ್ತೆ ಹೇಳು? ಆಗಲ್ಲ ಕಣೆ, ತುಂಬಾ ಕಷ್ಟ. ನೀನೇನಿದ್ರು ಹಪ್ಪಳ ಸಂಡಿಗೆ ಕರ್ಕೊಂಡು ತಿನ್ಕೊಂಡು ಕುತ್ಕೋಬೇಕು. ನಿನ್ಗೆ ಗೊತ್ತಲ್ಲ ಅಕ್ಕ, ಸರಳವಾಗಿ ಮನೆ ನಡೆಸ್ಬೇಕು ಅಂದ್ರೆ ಎಷ್ಟು ದುಡ್ಡು ಖರ್ಚಾಗತ್ತೆ ಅಂತ. ಚಿಕ್ಕ ಮಾವಂಗ್ ಬರೋದು ಅಷ್ಟಕ್ಕಷ್ಟೇ. ಇನ್ನು ಶ್ರೀನ ನೋಡಿದ್ರೆ ಪಾಪ ಅನ್ಸುತ್ತೆ. ಅವರಿಂದ ಒಬ್ರಿಂದನೇ ಪಾಪ ಆಗಲ್ಲ. ಹೋಗ್ಲಿ ಬಿಡಕ್ಕ, ನನ್ ಕಷ್ಟನೇ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡಿದೆ. ಮತ್ತೇನಕ್ಕ ಸಮಾಚಾರ? ಮನೇಲೆಲ್ಲ ಚೆನ್ನಾಗಿದ್ದಾರಾ? ರಾಗಿಣಿ ಹೇಳ್ತಿರೋದು ನಿಜ. ಭಕ್ತಿ ಮಾಡ್ತಿದ್ದಿದ್ದ ಕೆಲಸನ ನಾನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಮಕ್ಕಳು ಚಿಕ್ಕವರಿದ್ದಾಗ ಮನೆಗೆ ಹೋಗಿ ಮಾರಾಟ ಮಾಡ್ತಿದ್ದ ಹಾಗೆ ಈಗಲೂ ಮಾಡಲೇಬೇಕು ಅಷ್ಟೆ. ಚಿಕ್ಕಮ್ಮ ಹಾಗಂದ್ರು ಅಂತ ಬೇಜಾರು ಮಾಡ್ಕೋಬೇಡ. ಅವ್ರ ಕೋಪದಲ್ಲಿ ಹಾಗೆಲ್ಲ ಮಾತಾಡ್ತಾರಂತ ನಿಂಗೂ ಗೊತ್ತಲ್ವಾ? ನಿಜ ಹೇಳ್ಬೇಕು ಅಂದ್ರೆ ಚಿಕ್ಕಮ್ಮಂಗೆ ತುಂಬಾ ಕೇರ್ ಅಂಡ್ ಕನ್ಸರ್ನ್ ಇದೆ ಮನೆಯವ್ರ ಮೇಲೆ. ಅದಕ್ಕೆ ಅವ್ರಿಗೆ ತುಂಬಾ ಬೇಗ ಕೋಪ ಬರುತ್ತೆ. ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಿದ್ಯಾ ಭಕ್ತಿ? ನೀನ್ ಹೀಗಿರೋದನ್ನ ನೋಡಿದ್ರೆ ಇದ್ಯಾಕೋ ಚಿಕ್ಕಮ್ಮನ ವಿಷಯ ಅಲ್ಲ ಅಂತ ಅನ್ನಿಸ್ತಿದೆ. ಶಾರದಮ್ಮನ ವಿಷಯಕ್ಕೆ ತಾನೇ ನೀನ್ ಹೀಗಿರೋದು. ನನಗೆ ನಮ್ಮನೆಯವ್ರು ತುಂಬಾ ನೆನಪಾಗ್ತಿದ್ದಾರೆ. ಚಕ್ಲಿ ಜೊತೆ ಮಾತಾಡ್ಬೇಕು, ರಾಜನ ತಪ್ಕೊಂಡು ಆಳ್ಬೇಕು ಅನ್ಸ್ತಿದೆ. ನಿನಗೆ ಗೊತ್ತಾ, ಚಕ್ಲಿ ಮಾತು ಕೇಳ್ದಲೆ ನನ್ನ ದಿನ ಇದುವರೆಗೂ ಶುರುನೇ ಆಗ್ತಿರ್ಲಿಲ್ಲ. ಆದ್ರೆ ಈಗ ಸರಿ ಬಾ,
ಈಗಲೇ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ನೀನಿಲ್ಲಿ ಅವ್ರನ್ನ ನೋಡ್ಬೇಕು ಅಂತ ಎಷ್ಟು ಸಂಕಟ ಪಡ್ತಿದ್ಯೋ ಅವರು ಅದೇ ಥರ ಅಲ್ವಾ? ಅವರು ನಿನ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಬಾ ಹೋಗ್ಬರೋಣ ಚಿಕ್ಕಿ. ಇಲ್ಲ, ನಾನು ಬರಲ್ಲ. ಚಿಕ್ಕಪ್ಪನ ಮಾತನ್ನ ನಾನು ಮೀರಲ್ಲ. ಚಿಕ್ಕಿ, ಅವ್ರಿಗೆ ಗೊತ್ತಾಗದೆ ಇರೋ ಥರ ನಿನ್ನನ್ನು ಕರ್ಕೊಂಡೋಗಿ ಕರ್ಕೊಂಡ್ಬರ್ತೀನಿ. ಬೇಡ, ನನ್ನ ಮನೆಗೆ ನಾನು ಕದ್ದು ಮುಚ್ಚಿ ಹೋಗೋಕೆ ಇಷ್ಟ ಇಲ್ಲ. ಹಾಗಂತ ಹೀಗೆ ಕೊರಗ್ತಾ ಕೂತಿರ್ತೀಯಾ? ಈಗಲೇ ಮನೆಯವರಿಗೆ ಅವ್ರಿಗೆ ಇಷ್ಟ ಇಲ್ಲಿರೋ ಕೆಲಸ ಮಾಡಿ ಅವ್ರಿಗೆ ತುಂಬಾನೇ ನೋವು ಕೊಟ್ಟಿದ್ದೀನಿ. ಇವಾಗ್ಲೂ ಆ ಕೆಲಸ ಮಾಡಲ್ಲ ನಾನು. ಭಕ್ತಿ, ತಗೋ, ಈಗಿರೋದು ಇದೊಂದೇ ದಾರಿ. ಶಾರದಮ್ಮನ ಜೊತೆ ಸ್ವಲ್ಪ ಹೊತ್ತು ಮಾತಾಡು, ಇಬ್ರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಸರಿ, ನಿನ್ ಮಾತು ಮುಗಿದ್ಮೇಲೆ ಹೇಳು, ಹೊರಗಡೆ ನಿಂಗೆ ಶಾಪಿಂಗಿಗೆ ಹೋಗ್ಬರೋಣ. ಚಕ್ಲಿ, ರಿಸೀವ್ ಮಾಡು ಚಕ್ಲಿ. ಹರಿ ಓಂ. ಹ. ಯಾರು ಮಾತಾಡ್ತಿರೋದು? ನನ್ನ ಮಾತು ಕೇಳಿಸ್ತಿದ್ಯಾ? ಯಾರು ಮಾತಾಡ್ತಿರೋದು? ನೀಲ್ಕಂಠ, ಯಾರ್ದು ಫೋನು? ಗೊತ್ತಿಲ್ಲ, ಅದಕ್ಕೆ ಯಾರು ಮಾತಾಡ್ತಿಲ್ಲ. ಬಹುಶಃ ನೆಟ್ವರ್ಕ್ ಇಲ್ಲ ಅನ್ಸತ್ತೆ. ಚಿಕ್ಕಪ್ಪ, ಚಕ್ಲಿ, ನನ್ನ ಕ್ಷಮಿಸ್ಬಿಡು ಚಕ್ಲಿ. ನಾನೇ ಫೋನ್ ಮಾಡಿದ್ದು ಅಂತ ಹೇಳೋ ಸ್ಥಿತಿಲೂ ನಾನಿಲ್ಲ. ಇನ್ನೂ ಎಷ್ಟೊತ್ತು ಈ ಮೌನ ವ್ರತ ನಿಂದು? ಹೌದು, ಶಾರದಮ್ಮ ಏನಂದ್ರು? ಏನಾಯ್ತು? ಚಿಕ್ಕಪ್ಪ ಫೋನ್ ತಗೊಂಡ್ರು. ಚಕ್ಲಿ ಜೊತೆ ಮಾತಾಡೋಕೆ ಆಗಿಲ್ಲ. ಸ್ವಲ್ಪ ದಿವಸ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ಚಿಕ್ಕಪ್ಪನ ಕೋಪ ನನಗೆ ಗೊತ್ತು ತಾನೆ. ಆದ್ರೂ ನಿನ್ ಮುಂದೆ ಅವ್ರ ಕೋಪ ಏನ್ ದೊಡ್ಡದಲ್ಲ ಬಿಡು. ನನ್ ಜೊತೆ ಜಗಳ ಮಾಡ್ತಿದ್ದವಳು ಆಲ್ಮೋಸ್ಟ್ 75% ಕಡಿಮೆ ಮಾಡಿದ್ಯಾ. ಅದನ್ನೇ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಿಲ್ಲ. ಇನ್ನು ನಿಮ್ಮನೆಯವ್ರು ಸುಮ್ಮನೆ ಇರ್ತಾರಾ? ಅಂದ್ರೆ ನನ್ನ ಜಗಳ ಗಂಟೆ ಅಂತ ಹೇಳ್ತಿದ್ಯಾ? ಹೇಳ್ತಿದ್ದೆ ಆಗ, ಇವಾಗಲ್ಲ.